ನಮ್ಮ ಡೇಟಾ ಮೊದಲೇ ಸೆಂಟ್ರಲ್ ಟೆಂಡೆನ್ಸಿ ಮೀನ್ ಓದ್ತಾ ಇದೀವಿ. ಮೀನ್ ಇಲ್ಲ ಅಂತ ಹೇಳಿದ್ರೆ ಅರ್ಥಮೆಟಿಕ್ ಮೀನ್, ಇಲ್ಲ ಅಂದ್ರೆ ನಮ್ಮ ಆವ್ರೇಜ್ ಅಂತ ಹೇಳ್ಬೋದು. ಈ ಬೇಸಿಕ್ ಐಡಿಯಾ ಏನಂತ ಹೇಳಿದ್ರೆ ಇದರದ್ದು summation. We have to take the sum of all the values divided by the number of values. ಒಂದು ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ಮೀನ್ ಆಫ್ 20, 30, 40. ಇದ್ರ ಮೀನ್ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡ್ತೀರಾ? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಆಲ್ ದಿಸ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ 20 + 30 + 40 ಎಷ್ಟು ಬರುತ್ತೆ ಹುಡುಗರ? 90 ಅಲ್ವಾ? ಕೌಂಟ್ ದ ನಂಬರ್ ಆಫ್ ವ್ಯಾಲ್ಯೂಸ್ 1, 2 and 3. 3 values. What is the mean? Summation of all of it divided by the number of values. That is 30. ಇದು ನಿಮ್ಮ ಬೇಸಿಕ್ ಐಡಿಯಾ ಆಫ್ ಮೀನ್. ಬಟ್ ಈ ಗ್ರೂಪ್ ಟು ಅನ್ಗ್ರೂಪ್ ಡೇಟಾ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ಇದಿಲ್ಲ. ಅದನ್ನ ಹೇಗೆ ಮಾಡೋದು? ಅದೇ ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ಐಡಿಯಾನ ಇಲ್ಲೂ ಕೂಡ ಉಪಯೋಗಿಸ್ತೀವಿ. ಮೊದಲನೇದಾಗಿ ವಾಟ್ ಇಸ್ ದಿಸ್ ಟೇಬಲ್ ಅಬೌಟ್? ಈ ಟೇಬಲ್ ಏನು ಹೇಳ್ತಾ ಇದೆ ತಿರ್ಗಾ ಒಂದ್ಸತಿ ನೋಡೋಣ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಮತ್ತೊಂದ್ಸತಿ ನೋಡೋಣ. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ there are 1 to 3 numbers, 1 ಇಂದ 3, there are 6 numbers ಅಂತ ಹೇಳಿ. 3 to 5 there are 4 numbers, 5 to 7 there are 10 numbers ಅಂತ ಹೇಳಿ. ಬಟ್ ಯಾವ ನಂಬರು 1 to 3 ಅಂತ ಹೇಳಿ ಯಾವ ನಂಬರ್ ಇರ್ಬೋದು? 1 2. ಬಟ್ 1 2 ಅಲ್ಲಿ ಎಕ್ಸಾಕ್ಟ್ಲಿ ಈ 6 ನಂಬರ್ ಯಾವ್ದು ಅಂತ ಹೇಳಿ ಹೇಳೋದಕ್ಕಾಗಲ್ಲ. ಆಯ್ತಾ? ಈ ಟೇಬಲ್ ಇಂದ ಅದು ಕಳೆದೋಗುತ್ತೆ, ಅದು ಆ ಇನ್ಫಾರ್ಮೇಶನ್ ಸಿಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದ ಡೇಟಾ ಇಸ್ ಸೋ ಬಿಗ್. ಎಷ್ಟಿರುತ್ತೆ ನಿಮ್ಮ ಅಂದ್ರೆ ಇದೆಲ್ಲ 6, 4, 10 ಇರಲ್ಲ, ಲಕ್ಷಾಂತರ ಇರುತ್ತೆ. 6 ಲಕ್ಷ, 4 ಲಕ್ಷ, 10 ಲಕ್ಷ ಆ ಥರ ಇರುತ್ತೆ. ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಪರ್ಟಿಕ್ಯುಲರ್ ವ್ಯಾಲ್ಯೂ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಇದನ್ನ ರೀಪ್ಲೇಸ್ ಮಾಡ್ತಾರೆ ಏನನ್ನ, ಯಾವ ನಂಬರ್ ಅಂತ ತಗೊಳ್ಳೋಣ ನಾವು. ಅದಕ್ಕೋಸ್ಕರ ಕ್ಲಾಸ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತೀವಿ. ಕ್ಲಾಸ್ ಮಾರ್ಕ್ ಅಂತ ಹೇಳಿದ್ರೆ ಇಟ್ಸ್ ದ ಆವರೇಜ್ ಆಫ್ ಅ ಪರ್ಟಿಕ್ಯುಲರ್ ಕ್ಲಾಸ್. ವಾಟ್ ಎವರ್ ನಂಬರ್ಸ್ ಆರ್ ಇನ್ವಾಲ್ವ್ಡ್, ದ ಆವರೇಜ್ ಆಫ್ ದಟ್. Average of 3 and 1 is what? 2. 3 plus 1 by 2 is 2. Average of 3 and 5 is what? 8 by 2, that is 4. Average of 5 and 7 is what? 12 by 2, that is 6. ಇದು ನಿಮ್ಮ average of this particular set of numbers ಅಲ್ವಾ? ಪ್ರತಿಯೊಂದು ಗ್ರೂಪ್ ಅದು, ಪ್ರತಿಯೊಂದು ಕ್ಲಾಸ್ ಆವರೇಜ್ ಇದು. ಈ ಕ್ಲಾಸ್ ಮಾರ್ಕ್ ಅಂತ ಹೇಳಿ ಕಂಡಿದ ಮೇಲೆ ಇದನ್ನ ಮರ್ತೋಗಿ, ಇದ್ರ ಬಗ್ಗೆ ಏನೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಸರಿನಾ? ಇವಾಗ ಹೇಗೆ ಮಾಡೋದು? ಒಂದೇದಾಗಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಡೇಟಾ ಟೇಬಲ್ ಇಸ್ ಟಾಕಿಂಗ್ ಅಬೌಟ್, ರೈಟ್? ಅಂಡರ್ಸ್ಟ್ಯಾಂಡಿಂಗ್ ದ ಟೇಬಲ್, ಸರಿನಾ? ಏನ್ ಟೇಬಲ್ ಹೇಳ್ತಾ ಇದೆ? ಕ್ಲಾಸ್ ಮಾರ್ಕ್ 2 ಇಸ್ ರಿಪೀಟೆಡ್ 6 ಟೈಮ್ಸ್ ಅಂತ ಹೇಳಿದ್ರೆ 2 6 ಸತಿ ಬರ್ತಾ ಇದೆ ಅಂತ ಹೇಳಿ. ಕ್ಲಾಸ್ ಮಾರ್ಕ್ 4 ಇಸ್ ರಿಪೀಟೆಡ್ 4 ಟೈಮ್ಸ್ ಅಂತ ಹೇಳಿದ್ರೆ 4, 4, 4, 4. Class mark 6 is repeated 10 times. Sorry, class mark 6 is repeated 10 times. ಇದು 4 times ಅಲ್ವಾ? This is what the table tells. This is the literal meaning of frequency. ಸರಿನಾ? ಇವಾಗ ನಮ್ಮ ಮೀನ್ ಏನು ಹೇಳುತ್ತೆ? ಫೈಂಡ್ ದ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್. 2 6 ಟೈಮ್ಸ್ ಆ್ಯಡ್ ಮಾಡಬೇಕು, ಅದ್ರ ಜೊತೆಗೆ 4 ಟೈಮ್ಸ್ ಆ್ಯಡ್ ಮಾಡಿ ಇದನ್ನ ಅದನ್ನ ಆ್ಯಡ್ ಮಾಡಬೇಕು. ಇವೆಲ್ಲ ಜೊತೆಗೆ 6 10 ಟೈಮ್ಸ್ ಆ್ಯಡ್ ಮಾಡಿ ಈ ಪೂರ ಗುಂಪು ನಿಮ್ಮ ಸಮ್ಮೇಷನ್ ಆಗುತ್ತೆ. ಸೊ 2 6 ಟೈಮ್ಸ್ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 12. ಇದು ಟೇಬಲ್ ಆಲ್ರೆಡಿ ಇದೆ, ಇಲ್ಲೇ ಬರ್ದ್ಬಿಡೋಣ. ಸುಮ್ಮನೆ 2 ಒಂದೇನಕ್ಕೆ ಅಲ್ವಾ? ಇಲ್ಲೇ ಬರ್ದ್ಬಿಡ್ತೀನಿ. ಸೊ 12. 4 ಟೈಮ್ಸ್ ಆ್ಯಡ್ ಮಾಡ್ತು ಅಂದರೆ 16. 6 10 ಟೈಮ್ಸ್ ಆ್ಯಡ್ ಮಾಡ್ತು ಅಂದರೆ 60. ಸೊ ಇಲ್ಲೇನು ಹೇಳ್ತಾ ಇದೆ? ಫೈಂಡ್ ದ ಸಮ್ ಆಫ್ ಆಲ್ ದಿಸ್ ವ್ಯಾಲ್ಯೂಸ್. ಸೊ ಇವೆಲ್ಲ ವ್ಯಾಲ್ಯೂ ಸಮ್ ಮಾಡಬೇಕು ಅಂತ ಹೇಳಿದ್ರೆ 12 + 16 + 60 ಮಾಡಬೇಕು. ಅದನ್ನು ಇಲ್ಲೇ ಬರ್ದ್ಬಿಡ್ತೀನಿ. ಎಷ್ಟು ಬರ್ತಿದೋ? 88. ಅದು ಬಿಟ್ಟರೆ ಇನ್ನೇನು ಹೇಳುತ್ತೆ ಹುಡುಗರ? ಅದು ಬಿಟ್ಟರೆ ದ ನಂಬರ್ ಆಫ್ ವ್ಯಾಲ್ಯೂಸ್, ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳಿ ನೋಡಿ ಅಂತ ಹೇಳ್ತಾ ಇದೆ. ಎಷ್ಟಿದೆ? 6 4 10 10 10 20 ಅಲ್ವಾ? ಇಲ್ಲಿ ನೋಡಿ, 2 6 ನಂಬರ್ ಇದೆ, 4 4 ನಂಬರ್ ಇದೆ, 6 10 ನಂಬರ್ ಇದೆ. ಸೊ ದ ಸಮ್ ಆಫ್ 6 + 4 + 10 ಈಸ್ ಯುವರ್ ನಂಬರ್ ಆಫ್ ವ್ಯಾಲ್ಯೂಸ್ ಅಲ್ವಾ? ನಂಬರ್ ಆಫ್ ವ್ಯಾಲ್ಯೂಸ್ ಅಂತ ಕೇಳಿದ್ರೆ ಎಷ್ಟಿದೆ ನಂಬರ್ಸ್ ಇನ್ನು ಓವರ್ ಆಲ್ ಅಂತ ಹೇಳಿ. ಅದನ್ನು ಹೇಗೆ ಕಂಡುಹಿಡಿಯೋದು? 6 + 4 + 10 ಇಸ್ ದ ಸೇಮ್ ಆಸ್ ದಿಸ್ ಕಾಲಮ್, ಸರಿನಾ?
ಒಪ್ಕೊಂತೀರಾ? ಇವಾಗ ಮೀನ್ ಅಂತ ಹೇಳಿದ್ರೇನು? ಮೀನ್ ಅಂತ ಹೇಳಿದ್ರೆ ಈ ಸಮ್ ಇದೆಯಲ್ಲ ಅದನ್ನೆಲ್ಲ ತಗೊಳ್ಳಿ, ಡಿವೈಡ್ ಬೈ ದ ಫ್ರೀಕ್ವೆನ್ಸಿ. ಇದನ್ನು ಒಂದು 4.4 ಬರುತ್ತೆ. ದಿಸ್ ಹೌ ಯು ವರ್ಕ್ ಔಟ್ ಅ ಗ್ರೂಪ್ ಟೇಬಲ್. ಕ್ಲಾಸ್ ಮಾರ್ಕ್ ಕಂಡಿಡಿರಿ, ಮೊದಲೇ ಕಾಲಮ್ ಮರ್ತೋಗಿ, ಆಮೇಲೆ ಮಿಕ್ಕಿದೇನಿದ್ರು ಇಟ್ಸ್ ರಿಲೇಶನ್ಶಿಪ್ ಕ್ಲಾಸ್ ಮಾರ್ಕ್ ಆ್ಯಂಡ್ ಫ್ರೀಕ್ವೆನ್ಸಿ. ಸಿಂಬಾಲಿಕಲಿ ಇದನ್ನು ಬರಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮ್ಯಾಥ್ಸ್ ಅಲ್ಲಿ ಈ ತರ ಪ್ರೊಸೀಜರ್ನ ಯಾರು ಬಿಡ್ಸ್ ಹೇಳಲ್ಲ, ಫಾರ್ಮುಲಾ ಟು ಫಾರ್ಮುಲಾ ಬರೀತಾರೆ, ಅದನ್ನ ನೋಡ್ಕೊಂಡು ಜನ ಜ್ಞಾಪಕ ಓಕೆ ಈ ತರ ಮಾಡಬೇಕು ಅಂತ ಹೇಳಿ ತಿಳ್ಕೊಂತಾರೆ. ಇವಾಗ ಏನೇನು ಡಿಸ್ಕಸ್ ಮಾಡಿದ್ರೋ ಅದನ್ನೆಲ್ಲ ಈ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮೊದಲನೇದಾಗಿ ಇದು ಎಕ್ಸ್ ಬಾರ್ is read as x bar. X bar is nothing but a symbolic representation for mean, which is equal to ಈ ತರ m ನ ಮಲಗಿಸಿದ್ದಾರೆ. This is read as summation of, it's the same meaning as this ಅಂತ ಹೇಳಿದ್ರೆ sum of xi fi divided by sum of fi. So this is has the same meaning as summation. ಆಯ್ತಾ? ಇಲ್ಲೊಂದು ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ ನ್ಯೂಮರೇಟರ್ ಅಲ್ಲಿ. ಸಮ್ಮೇಷನ್ ಆಫ್ xi fi, ದ ಆರ್ಡರ್ ಆಫ್ ಆಪರೇಷನ್. ಇಲ್ಲಿ ಹೇಗೆ ಮಾಡ್ಬೇಕು ನಾವು ಕೆಲಸ ಅಂತ ಹೇಳಿದ್ರೆ, ಫಸ್ಟ್ ವಿ ಹ್ಯಾವ್ ಟು ಟೇಕ್ ದ ಪ್ರಾಡಕ್ಟ್ ಆಫ್ ಈಚ್ xi fi. ಬಟ್ xi fi ಅಂತ ಹೇಳಿದ್ರೇನು? ಕ್ಲಾಸ್ ಮಾರ್ಕ್ಗೆ xi ಅಂತ ಹೇಳ್ತಾರೆ, ಫ್ರೀಕ್ವೆನ್ಸಿಗೆ fi ಅಂತ ಹೇಳ್ತಾರೆ. xi ಇಂಟು fi ಅಂತ ಹೇಳಿದ್ರೆ ಬೇಸಿಕಲಿ ಫಸ್ಟ್ ಕ್ಲಾಸ್ ಮಾರ್ಕ್ ಇಂಟು ಫಸ್ಟ್ ಫ್ರೀಕ್ವೆನ್ಸಿ, ಸೆಕೆಂಡ್ ಕ್ಲಾಸ್ ಮಾರ್ಕ್ ಇಂಟು ಸೆಕೆಂಡ್ ಫ್ರೀಕ್ವೆನ್ಸಿ, ಥರ್ಡ್ ಕ್ಲಾಸ್ ಮಾರ್ಕ್ ಇಂಟು ಥರ್ಡ್ ಫ್ರೀಕ್ವೆನ್ಸಿ ಅಂತ ಹೇಳೋ ಕಾಲಮು xi fi. ಸೊ ಇದನ್ನೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಟೇಕ್ ದ ಪ್ರಾಡಕ್ಟ್ ಆಫ್ xi fi ತಗೊಂಡ್ರಿ. ಸೆಕೆಂಡ್ ಇಸ್ ಆಫ್ಟರ್ ದಟ್ ಟೇಕ್ ದ ಸಮ್ ಆಫ್ xi fi. ಸರಿನಾ? ಇದನ್ನೆಲ್ಲ ಸಮ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಇವೆಲ್ಲ ಸಮ್ ತಗೊಂಡ್ಮೇಲೆ ಇನ್ ದ ಡಿನಾಮಿನೇಟರ್ ಏನ್ ನೋಡ್ತಾ ಇದೀರಾ? ಟೇಕ್ ದ ಸಮ್ ಆಫ್ fi ನ ಪೂರ ಆಡ್ ಮಾಡಿ ಅಂತ ಹೇಳ್ತಾರೆ. ಅದೇ ತಾನೇ ನಾವು ಮಾಡಿದಿಲ್ಲ. ಸೊ ದಿಸ್ ಇಸ್ ಯುವರ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಫೈಂಡಿಂಗ್ ದ ಮೀನ್ ಫಾರ್ ಅ ಗ್ರೂಪ್ಡ್ ಅನ್ಗ್ರೂಪ್ಡ್ ಡೇಟಾ. ಆಯ್ತಾ? ಇದ್ರ ಮೇಲೆ ತುಂಬಾ ಪ್ರಾಬ್ಲಮ್ ಮಾಡ್ತೀವಿ. ಸೊ ಅಲ್ಲೂ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇದೇ ಪ್ರೊಸೀಜರ್, ಇದೇ ಐಡಿಯಾ, ಸಿಂಪಲ್, ತುಂಬಾ ಸಿಂಪಲ್.